ಫ್ರೀಜಾಗಿ ಬಯಸಿದ್ರು ಇಟ್ಟು ಮಾಡಿದ್ರೆ ಎಲ್ಲ ಆಗೋದು ನೀರಿನ ಗೊಬ್ಬರ ಹಾಕಿದಾಗ ಆಗೋದು ಅರ್ಥಾದರು ಶರಣರ ಬೆಟ್ಟದರೆ ಭಾವನ ಅದಕ್ಕೆ ಇವಾಗ 30 ವರ್ಷದಿಂದ ಅವ್ರು ಬಂದಾಗ ಬೇರೆಯವರಿಲ್ಲ ಅಂತ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮ ಸದ್ಗುರು ಡಾಕ್ಟರ್ ಈ ದಿವಾನ ಮಹಾಸ್ವಾಮಿಗಳ ಪವಿತ್ರ ಪಾದಗಳಿಂದ ದೀರ್ಘ ಸಾಧಿಸಿ ವೇದಿಕೆ ಮೇಲೆ ಆಶೀರ್ವದಿತ ಎಲ್ಲ ಪೂಜ್ಯಗಳು ನಮಸ್ಕಾರ ಸಲ್ಲಿಸುತ್ತಾ ಆತ್ಮೀಯ ತಮ್ಮೆಲ್ಲರೂ ವಹಿಸಿ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಇದೇ ಹೇಳು ದೇವರ ವಾಸಸ್ಥಳ ಕೇಳಿ ಕರೆಂಟ್ ವಾಯರ್ ಎಲ್ಲ ಕಡೆ ಬದುಕಿರೋದು ಬೆಳಗ್ಗೆ ಹೇಳ್ಕೊಡ್ತೈತಿ ಬಲ್ಬ್ ಹೋಯ್ತಂದ್ರೆ ಅವಾಗ 3 ತೆಗ್ತಿರ್ತಾವೆ ಆ 3 ತೆಗ್ತಿ ನಡ್ಕೊಂಡು ವಾಯರ್ ಇದ್ದೈತೆ ಅದು ಕಟ್ ಆದ್ರೆ ಕೊಡುವುದಿಲ್ಲ ಇತ್ತು ಹತ್ತಿರದೇನು ಕರೆಂಟ್ ವ್ಯಾಪಕವಾಗಿದ್ದೇನು ಹಂಗೆ ಬಲ್ಬ್ ಬೇಕಾಗ್ತಿದ್ದು ಹಂಗೆ ದೇವ್ರು ಹೆಂಗಪ್ಪ ಅಂದಿಗೆ ಆನಂದ ಸ್ವಲ್ಪ ಪರಮಾತ್ಮ ಆ ಪರಮಾತ್ಮ ಎಲ್ಲಿ ಸ್ಫೂರ್ಣ ಬಗ್ಗೆ ಶರಣ ಜನರ ಹೃದಯ ನೋಡಿ ಪರಿಶೋಧಿಸಿ ಸರ್ವಜನ ಪಾದ ಅಂದರೆ ಶರಣರಂದ್ರೆ ಯಾರು ಶರಣರ ಯಾರು ಅಂತಿದ್ರೆ ಈಗ ಸಾಮಾನ್ಯವಾಗಿ ನಾವೆಲ್ಲ ಅಂತೇವೆ ಜಗತ್ತೆಲ್ಲ ಸುಳ್ಳು ಐತಿ ಬಿಡಪ್ಪ ದೇವರಪ್ಪ ಕ್ರಿಯೆ ಅಂತವು ಇದು ಲೋಕಾರೂಢಿ ಮಾತೆ ಆದರೆ ಜಗತ್ತು ಹೆಂಗೆ ಮೀಸ್ತೈತಿ ಭಗವಂತ ಹೆಂಗೆ ಸತ್ಯ ಅಂತ ತಿಳ್ಕೊಬೇಕಂತವ ಅವ ವಿವೇಕ ವೈರಾಗ್ಯ ಸಮಾಚಾರ ಸಂಪತ್ತಿನ ಸಾಧಿಸಿ ಶ್ರೋತ್ರಿಯ ಬ್ರಹ್ಮಣಿಸಲು ಶರಣಾಗತಾಗಿ ತತ್ವಮಶಾದಿ ಮಹಾವಾಕ್ಯಗಳ ತಾತ್ಪರ್ಯ ನಿಶ್ಚಯ ಮಾಡಿದಾಗ ಅವನಲ್ಲಿ ಯೋಗ್ಯವಾದ ಒಂದು ವಿವೇಕ ತಗೊಂಡು ಉತ್ಪತ್ತಿ ವಿವೇಕ ಅಂದ್ರೆ ಬುದ್ಧಿ 84 ಜೀವರಾಶಿಗಳಿಗೂ ಐತಿ ಆದರೆ ವಿವೇಕ ಎಲ್ಲರಿಗೂ ಇಲ್ಲ ಎಲ್ಲರಿಗೂ ಇಲ್ಲ ಯಾರಿಗೆ ಐತೆ ಅಂತಂದರೆ ಯಾರಿಗೆ ಈಶ್ವರ ಕೃಪ ಯಾರಿಗೆ ಗುರು ಕೃಪ ಯಾರಿಗೆ ವೇದ ಕೃಪ ಯಾರಿಗೆ ಅಂತಃಕರಣ ಕೃಪ ಇದಾಗಿ ವಿವೇಕ ತಗೊಂಡು ಉತ್ಪತ್ತಿ ಆಗ ಆ ವಿವೇಕ ಉತ್ಪತ್ತಿ ಆತಂದ್ರೆ ಈ ಡಿಮಾಂಡ್ ಮಾಡಿ ಅಪ್ಪ ಮಾಡಿದ್ರೆ ಇಂಥ ಕಾರ್ಯಗಳಾಕವು ನೀವು ನೋಡಿ ನೀವು ಆ ವಿವೇಕ ಉತ್ಪತ್ತಿ ಆಗೋದು ಜ್ಞಾನ ಆಗಿಲ್ಲ ಮೊದಲು ವಿವೇಕ ಬೇಕು ವಿವೇಕ ವೈರಾಗ್ಯ ಸಮಾಚಾರ ಸಂಪತ್ತಿ ಮುಗಿಸತ್ತು ಹಾಗೆ ಇವತ್ತು ನಮ್ಮ ವಿಮಾನಕ್ಕೆ ಕಾರ್ಯ ನೋಡ್ಬೇಕಂತಾರೆ ಯಾವ ಹೊಲವಿಲ್ಲ ದಿವ್ಯನ ಸಿಮೆ ಎಲ್ಲ ಭಕ್ತ ಹೃದಯನ ಇಂಥ ವಿಶೇಷವಾದ ತೇರವನ್ನು ಮಾಡೋದರ ಮಾಡೇ ಬಿಡೋದು ಮಾಡೇ ಬಿಟ್ರೆ ಮತ್ತೆ ಅವರು ಮತ್ತೆ ಯಾಕಂದ್ರೆ ಭಗವದ್ಗೀತೆಯಲ್ಲಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಭ್ಯತೆ ಹಿರಿಯು ಮೂಕರನ್ನ ಮಾತಾಡಕತ್ತೈತೆ ಕೂಟ್ರನ್ನ ಗುಟ ಹಾಕತೈತಿ ಒಂದ ಕಾಲ ಮೇಲೆ ತಿರುಗಾಡೋರು ಕಾಲಾಗ ದೋತ ಸಿಗ್ತತ್ತೆ ನಾವು ಕೈ ಕೊಟ್ಟು ಎಲ್ಲರೂ ಕೊಟ್ಟು ಭಾಳ ಏನೇನು ಹೋದ ಯಾವಾಗ ಅಂತೂ ಏನೋ ಮಾಡಿ ತೇರನ್ನು ಭಾಳ ಸುಂದರವಾಗಿ ತಯಾರು ಮಾಡ್ತಿದಾರ ಇದೆಲ್ಲ ಕಾರ್ಯ ಒಬ್ಬ ಶರಣರ ಶಕ್ತಿ ಅನ್ನೋದು ಜಗತ್ತಿಗೆ ಹೊರಗಲ್ಲ ಮತ್ತು ಸಾವಿರಾರು ಜನಸಂಖ್ಯೆಗೆ ಶರಣರು ಬಂದು ಒಂದು ಕಂಠಾಘೋಷವಾಗಿ ಓಂ ನಮ ಶಿವಾಯ ನಾಮೋಚ್ಚಾರ ಮಾಡಿದರೆ ಅವರಿವರು ಎಂಬುದು ಏನು ಶಿವ ಭೂಗೋಳದ ಮಾನವರಲ್ಲಿ ಮೋಸದ ವಿಷಯ ಶಿವಪಂಚಾಕ್ಷರ ಅಂತಕ್ಕಂಥದ್ದು ನಿಜ ಮೋಕ್ಷ ಅಂತಕ್ಕಂಥ ಆಕತಿ ಅಂತಕ್ಕಂಥದ್ದು ಆ ಮೋಕ್ಷದ ಏನು ಸುಖ ಮತ್ತೇನಲ್ಲ ಇಲ್ಲ ಶಾಸ್ತ್ರ ಭಾಷೆದಾಗ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇದೇ ಮೋಕ್ಷ ಅಂತ ಸರಳ ಭಾಷೆದಾಗ ಹೇಳೋದು ಸುಖ ನಮ್ಗೆಲ್ಲರೂ ಏನು ಬೇಕಾಗಿತ್ತು ಸುಖ ಆ ಸುಖ ಪ್ರಾಪ್ತಿ ಆಗ್ಬೇಕಾದ್ರೆ ಸದ್ಗುರು ಶರಣಾಗತಾಗಿ ಅವರ ಹಸ್ತದಿಂದ ನಾವು ಮಂತ್ರೋಪದೇಶ ಪಡೆದು ನಿತ್ಯ ಜಪ ಮಾಡಿದರೆ ನಮಗೇಪ್ಪ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮೋಕ್ಷ ಆಕೈತೆ ಅಂತ ಮಾತಲ್ಲ ಭಾಳ ಇಲ್ಲಿ ಸೋಮವಾರ ಯಾರು ಬರಲಿ ಬರಲಿ ದಿವಸ 3 ವರ್ಷ ಶಾಸ್ತ್ರ ಮತ್ತು ಯಾರಿಗೂ ದಾಸೋಹಗಳಿಲ್ಲ ಅನ್ನೋದಿಲ್ಲ ಇಂಥ ಒಂದು ಪವಾಡ ಸಿದ್ದೇಶ್ವರ ಕಾರ್ಯವನ್ನು ಇಂಥ ಅದಾಗ 50 ತೇರು ತಯಾರಾದದ್ದು ತೇರು ಜಾತ್ರೆ ಮಾಡೋದು ಸಾಣಾಗಲ್ಲ ಯಾಕಂದ್ರೆ ತೇರಿನ ದಿವಸ ಇನ್ನು ಎಲ್ಲ ದಿವಸ ಮಂದಿಗಳು ತೇರಿಗೆ ಹೋಗೋಣ ಬರ್ತಾರೆ ಬಂದೀನಿ ತೇರಿನ ಸುಮಾರು 4-5 ಸಾವಿರ ಜನ ಕೂಡ್ತೈತಿ ಅಷ್ಟೆಲ್ಲ ಮಂದಿನ ಕಂಟ್ರೋಲ್ ಮಾಡಬೇಕು
ಅಷ್ಟೆಲ್ಲ ಮಂದಿ ಪ್ರಸಾದ ಆಗಬೇಕು. ಮತ್ತು ಯಾವುದೋ ಒಂದು ಘಟನೆ ದುರ್ಘಟನೆಗಳು ಆಗಬಾರ್ದಂಗನ್ನ ಕಾಪಾಡಬೇಕು. ಅದೆಲ್ಲ ಮಾಡೋ ಸಿದ್ಧಾರೂಢ ಅವ್ರೇನು ಯಾರೋ ಪುಣ್ಯಾತ್ಮ ಸಿದ್ಧಾರೂಢ ಒಂದು ಮೂರ್ತಿ ತಂದಿರುತ್ತೆ. ಮೂರ್ತಿ ತಂದಿಟ್ಟಾಗ ಸಿದ್ಧಾರೂಢ ಇಡಾಕ್ ಕೊಡಿಸೋದು ತೇರ ಕುಡಿಸಿ ಹೇಳೋರು ಸಂಕಲ್ಪ ಮಾಡೋದು. ಆಮೇಲೆ ತೇರು ಗಾಳಿನೂ ಬಂದು ಚಾಲು ಆ ತೇರು ಮೊದಲು ಯಾವುದೂ ವಿಚಾರ ಇರಲಿಲ್ಲ. ಅದಕ್ಕೆ ಬಹಳ ಆ ಶರಣ ಜನರಲ್ಲಿ ಪರಮಾತ್ಮ ಇರೋದ್ರಿಂದ ನಾವು ಶಕ್ತಿ ಅವ್ರಿಗೆ ಹಾಕಿ ನಾವು ನೀವೆಲ್ಲರೂ ಆ ಭಗವಂತ ನಾವು ಸುಳ್ಳು ಮಾಡಿ ಗುರುಗಳ ಸೇವೆ ಮಾಡಿ ಆ ಭಗವಂತ ಪ್ರೀತಿ ಪ್ರಾಪ್ತರಾಗಿ ಯಾವ ಸರ್ವ ದುಃಖಗಳ ವ್ಯಕ್ತಿ ಪ್ರಮಾಣ ಪ್ರಾಪ್ತ ಮಕ್ಕಳು ಅಂತೇಳಿ ನಾನು ಯಾರು ವರ್ಕು ಶ್ರೀವರು ಪೂಜೆ ಮಾಡ್ತಾರೆ. ಶರಣನಿಗೆ ವಂದನೆಗಳು. ಯಾಕಂತಂದರೆ ಪರಮಾತ್ಮನ ಸದ್ಗುರು ಸಿದ್ಧಾರೂಢ ಒಂದು ಕೃಪಾ ಇತ್ತು ಅಂತಂದ್ರೆ ಏನಾಗಲಿಕ್ಕಿಲ್ಲ, ಎಲ್ಲವೂ ಸಾಧ್ಯ ಪುಣ್ಯಾತ್ರೆ ಅಂತ ಮಹಾತ್ಮರು ನಮಗೆ ದೊರೆತಾರೆ. ಆ ಮಹಾತ್ಮರಿಂದ ಯಾಕಂತಂದ್ರೆ ಅವರ ನುಡಿಮುತ್ತುಗಳನ್ನ ಕೇಳೋದೇ ನಮ್ಮ ನಿಮ್ಮೆಲ್ಲರ ಭಾಗ್ಯ. ಅವರು ಕೂಡ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ.